ಅಂತಂದರೆ ಆಗ ಗುರುಗಳ ಹತ್ತಿರ ಹೋಗ್ತಾರೆ. ಯಾರಂದ್ರೆ ಗುರುನಾಥೇಂದ್ರ ಮಹಾಸ್ವಾಮಿಗಳಂತ ಇರ್ತಾರೆ. ಏಕದಂಡಿ ಮಠ ಅಂತಿದೆ ಅವರಿಗೆ, ಯಾದಗಿರಿಯಲ್ಲಿದೆ ಮಠ. ಅಲ್ಲಿ ಏಕದಂಡಿ ಮಠದಲ್ಲಿ ಹೋಗಿ ಆ ಗುರುಗಳ ಹತ್ತಿರ ಹೋಗಿ ಕೇಳಿಕೊಳ್ತಾರೆ. ಯಾರು? ಶೇಷಪ್ಪ. ಏನು ನಮ್ಗೆ ಇಷ್ಟು ಮದುವೆಯಾಗಿ ಸುಮಾರು 10-15 ವರ್ಷಗಳಾಯಿತು, ಮಕ್ಕಳೇ ಆಗಲಿಲ್ಲ, ಇದೇನು ಅಂತ ಕೇಳಿದಾಗ ಆಗ ಇವರು ಗುರುನಾಥೇಂದ್ರ ಮಹಾಸ್ವಾಮಿಗಳು ಹೇಳ್ತಾರೆ, ನೀವು ನಿರಂತರವಾಗಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಆದಿಲಿಂಗ ಮೌನೇಶ್ವರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ಆದಿಲಿಂಗೇಶ್ವರ ಮೌನೇಶ್ವರರ ಕೃಪಾಶೀರ್ವಾದದಿಂದ ನೀವು ಮಕ್ಕಳ ಸಂತಾನ ಆಗ್ತದೆ. ನೀವು ನಿರಂತರ ಯಾವುದೇ ಕಾರಣಕ್ಕೂ ಆ ಪೂಜಾ ಫಲ ನಿಲ್ಲಬಾರ್ದು. ಆ ರೀತಿಯಾಗಿ ಪೂಜೆ ನೀವು ಅದು ಫಲ ಸಿಗುವವರೆಗೆ ಪೂಜೆ ಮಾಡ್ಬೇಕಂತ ಹೇಳ್ತಾರೆ. ಸರಿ ಅಂತ ವಾಪಸ್ ಬರ್ತಾರೆ. ಶೇಷಮ್ಮ ಶೇಷಾಚಾರ್ಯ ಇಬ್ಬರು ಬಂದು ಅವರು ಒಳ್ಳೆಯ ಸಂಸ್ಕಾರ ಮನೆತನದಲ್ಲಿ ಬೆಳೆದಿರ್ತಕ್ಕಂಥವ್ರು, ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥ ಒಂದು ವಿಶ್ವಕರ್ಮ ಜನಾಂಗದಲ್ಲಿರ್ತಕ್ಕಂಥ ಜನಾಂಗ ಅವರು. ಆಗೇನಾಗ್ತಂತಂದ್ರೆ ಆದಿಲಿಂಗ ಭುವನೇಶ್ವರ್ಗೆ ಬ್ರಾಹ್ಮಿ ಮುಹೂರ್ತದ ಅಂದರೆ ಬೆಳಗಿನಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡ್ಕೊಂತ ಸುಮಾರು ದಿವಸ ಕಳೆದೋಯ್ತು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 10 ವರ್ಷ ಆಯಿತು. ಕಡೆಗೆ 12 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಆಗ ನಾನು 12 ವರ್ಷ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಮಾಡಿದರೂ ಕೂಡ ಆ ಆದಿಲಿಂಗ ಮೌನೇಶ್ವರ ಮಕ್ಕಳು ಸಿಗಲಿಲ್ಲ ಅಂದಮೇಲೆ ಈ ದೇಹ ಯಾಕಿರಬೇಕು? ಈ ದೇಹ ಇಲ್ಲೇ ನಾನು ಶಿವನ ಸನ್ನಿಧಾನದಲ್ಲಿ ದೇವನ ಪ್ರಾಣ ತ್ಯಾಗ ಮಾಡಿ ನನಗಿಸಿ ಆಗ ನಿರ್ಧಾರ ಮಾಡ್ತಾಳೆ ಶೇಷಮ್ಮ. ನಿರ್ಧಾರ ಮಾಡಿದಾಗ ಏನಾಗ್ತಂತಂದರೆ, ಆಗ ನಾನು ಇವತ್ತೇ ಇಲ್ಲಿ ಪ್ರಾಣ ತ್ಯಾಗ 12 ವರ್ಷ ಆದರೂ ಕೂಡ ನಮ್ಗೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಅಂದಮೇಲೆ, ನಮ್ಮ ಮಕ್ಕಳೇ ಆಗಿಲ್ಲ ಅಂದಮೇಲೆ ನಾನು ಈ ದೇಹ ಯಾಕಿರಬೇಕು? ಗುರುನಾಥೇಂದ್ರ ಮಹಾಸ್ವಾಮಿಗಳು ಹೇಳಿದಂತೆ ನಾನು ನಡೆದುಕೊಂಡಿದ್ದೀನಿ, ಯಾಕಾಗಿಲ್ಲ ಅಂತ ಆಗ ನಿರ್ಧಾರ ಮಾಡಿ ಆ ತ್ರಿಶೂಲವನ್ನು ತೆಗೆದುಕೊಂಡು ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ತ್ರಿಶೂಲ ಕೈಯಲ್ಲಿ ಹಿಡಿದಾಗ ಆಗ ಏನಾಗ್ತಾನೆ, ಇಡೀ ಗುಡಿನೇ ಗಡ 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 ನಡುತ್ತೆ. ಆದಿಲಿಂಗೇಶ್ವರ ದೇವಸ್ಥಾನ ಗಡ 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 ನಡಿಗಿದಾಗ ಏನಾಗ್ತಂತಂದ್ರೆ ಆ ಲಿಂಗದಲ್ಲಿ ಏನೈತೆ ಅಂತಂದ್ರೆ ಸಾಕ್ಷಾತ್ ಪರಮೇಶ್ವರನೇ ಉದ್ಭವ ಆಗ್ತಾನೆ. ಪರಮೇಶ್ವರನೇ ಉದ್ಭವವಾಗಿ ಹೇಳ್ತಾನೆ, ಓ ತಾಯಿ ಶೇಷಮ್ಮ ತಡ್ಕೋ, ನೀನು ಅಷ್ಟು ಅವಸರ ಮಾಡಕ್ಕೆ ಹೋಗಬೇಡ. ನಿಮಗೆ ಮಕ್ಕಳು ಸಿಕ್ಕಿಲ್ಲ ಅಂದ್ರೆ ಇದಕ್ಕೊಂದು ಹಿನ್ನೆಲೆ ಐತೆ, ಅದಕ್ಕೆ ನಿಮ್ಮ ಮಕ್ಕಳು ಆಗಿಲ್ಲ. ನೀವು ನಿರ್ಧರಿತವಾಗಿರ್ತಕ್ಕಂಥ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ನಿಮ್ಮ ಜನನಾಗಿದೆ. ನಿಮ್ಮಿಬ್ಬರು ಗಂಡ ಹೆಣ್ತಿದ್ದು ಸುಮ್ಮನೆ ಅಲ್ಲ, ಕಲ್ಲಪ್ಪ ಶಾಸ್ತ್ರಿಗಳ ಆಶೀರ್ವಾದದಿಂದ ನಿಮ್ಮ ಜನನಾಗಿದೆ. ನೀವಿಬ್ಬರು ಒಂದಾಗಿದ್ರಿ. ನಿಮಗೆ ಈ ಶರೀರ ಹೊತ್ಕೊಂಡು ಹುಟ್ಟಿ ನಶ್ವರಾಗಿರ್ತಕ್ಕಂಥ ಶರೀರ ಹೊತ್ಕೊಂಡು ಹುಟ್ಟಿರ್ತಕ್ಕಂಥ ಮಕ್ಕಳು ಬೇಕಾಗಿಲ್ಲ, ಅಜರಾಮರವಾಗಿರ್ತಕ್ಕಂಥ ನಿಮ್ಗೆ ಮಗು ಬೇಕಾಗಿದೆ. ಅದಕ್ಕಾಗಿ ನೀವು ಇಷ್ಟು ದಿವಸ ನಾವು ಕಾಯ್ದಿದ್ದೀನಿ, ನಾನೇ ಸ್ವತಃ ನಿಮ್ಮ ಮಗುವಾಗಿ ಬರ್ತೀನಿ ಅಂತ ಸಾಕ್ಷಾತ್ ಪರಮೇಶ್ವರನ ಹೇಳ್ತಾನೆ ಶೇಷಮ್ಮಗೆ. ಆಗ ಆಯಿತು, ನಿನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೋಗಿ ಮಲಗಿದ ತಕ್ಷಣ ನಾಳೆ ಪ್ರಾತಃ ಸ್ಮರಣೆ ಅಂದರೆ ಪ್ರಾತಃ ಕಾಲದಲ್ಲಿ ನಾನೇ ನಿಮ್ಮ ಮಗುವಾಗಿ ಮಡಿಲಲ್ಲಿ ಬಂದು ಮಲಗ್ತೀನಿ, ನನ್ನನ್ನು ಸಾಕಿ ಸಲುವಿ ಬೆಳೆಸಿರ್ತೀನಿ ಹೇಳ್ತಾನೆ ಪರಮೇಶ್ವರ. ಆಗೇನಂತಂದ್ರೆ ಪುನಃ ಬರ್ತಾಳೆ. ಬಂದ ನಂತರ ಅವತ್ತು ಹುಣ್ಣಿಮೆ ಇರ್ತದೆ. ಹುಣ್ಣಿಮೆ ದಿವಸ ರಾತ್ರಿ ಮಲ್ಕೊಂಡಿರ್ತಾರೆ. ಪ್ರಾತಃ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅಲ್ಲಿ ಪ್ರವೇಶ ಮಾಡಿ ಸಣ್ಣ ಮಗುವಾಗಿ ಬಂದು ಪಕ್ಕದಲ್ಲಿ ಮಲಗ್ತಾರೆ. ಅದಕ್ಕೆ ಭುವನೇಶ್ವರ ಅಯೋನಿಜರ್ ಅಂತ ಹೇಳ್ತಾ ಇದ್ದೀವಿ. ಅಯೋನಿಜರ್ ಅಂದ್ರೆ ಅವ್ರಿಗೆ ಹುಟ್ಟಿ ಇಲ್ಲ, ಸಾವಿಲ್ಲ ಅಂತ. ಸಾಕ್ಷಾತ್ ಪರಮಾತ್ಮನೇ ಮಗುವಾಗಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಅವ್ರ ಕುಟುಂಬ, ಆ ಪರಮೇಶ್ವರನ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ತಂದೆ ತಾಯಿಗಳು. ಮತ್ತು ಅದೇ ರೀತಿಯಾಗಿ ಆ ಒಂದು ಪರಂಪರೆಯಲ್ಲಿ ಮಗು ಬೆಳಿಬೇಕಾಗಿದ್ರೆ ಅಯೋನಿಜರೇ ಬರಬೇಕಾಗಿತ್ತು. ಅದಕ್ಕಾಗಿ ಅಯೋನಿಜರ ಜನನಾಗ್ತದೆ. ಆಗ ಈ ಒಂದು ವಿಶ್ವಕರ್ಮ ಜನಾಂಗದ ಏನು ಸಂಸ್ಕಾರಗಳಿದ್ದಾವೆ ಆ ಸಂಸ್ಕಾರದ ಅಡಿಯಲ್ಲಿ ಮಗು ಬೆಳೀತದೆ. ಅನೇಕ ಪೌಡಗಳು ಮಾಡ್ತಾರೆ. ಬಾಲ್ಯದಲ್ಲಿ ಎಣ್ಣೆ ಗಾಣ ತಿರುಗಿಸ್ತಾನೆ, ಎಣ್ಣೆ ಬರೋಂಗಿಲ್ಲ, ಎಣ್ಣೆ ಬರ್ತದ. ಆಮೇಲೆ ಸುರಪುರ ರಾಜನಿಗೆ ಚೆಂಡು ಹೊಡಿತಾನ. ಚೆಂಡು ಹೊಡೆದಾಗ ಸುರಪುರ ರಾಜ ಮೂರ್ಛೆ ಹೋಗಿ ಬಿದ್ದು, ರಾಜನ ಮಗ ಮೂರ್ಛೆ ಹೋಗಿ ಬಿದ್ದು ಸತ್ತು ಹೋಗಿಬಿಡ್ತಾನೆ. ಆಗ ತಂದೆ ತಾಯಿಗಳನ್ನು ಹಿಡಿದು ಬಂದು ಶಿಕ್ಷೆ ಮಾಡಿದಾಗ ಮೌನೇಶ್ವರ ಪ್ರತ್ಯಕ್ಷ ಆಗಿ ಯಾರು ತಪ್ಪು ಮಾಡಿದರೆ ಶಿಕ್ಷೆ ಕೊಡಬೇಕು, ವಿನಃ ತಪ್ಪು ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತೂ ನೀವು ಶಿಕ್ಷೆ ಕೊಡಬಾರ್ದಂತ ಅವರಿಗೆ ಬೋಧೆ ಮಾಡ್ತಾನೆ, ಧರ್ಮ ಬೋಧೆ ಮಾಡ್ತಾನೆ. ಬೋಧೆ ಮಾಡಿ ಮತ್ತೆ ಪುನಃ ಸಾಕಷ್ಟು ರಾಚೋಟಿ ವೀರಭದ್ರೇಶ್ವರಕ್ಕೆ ಹೋಗ್ತಾನೆ. ಅಲ್ಲಿ ಕಲ್ಲು ಮೂರ್ತಿನ ಪ್ರಥಾ ವೀರಭದ್ರೇಶ್ವರನ ಪ್ರಕಟ ಮಾಡಿಸಿ ಅವ್ರಿಗೆ ತುಪ್ಪವನ್ನು ಮೀಸಲು ತುಪ್ಪವನ್ನು ಉಣಿಸಿ ಬರ್ತಾನೆ. ಇದು ಒಂದು ಪವಾಡ. ಮತ್ತು ಜಂಗಮರಿಗೆ ಲಿಂಗವನ್ನು ಮಾಯ ಮಾಡ್ತಾನೆ. ಅವರಲ್ಲಿರ್ತಕ್ಕಂಥ ಅಂಧಕಾರ ಹೋದ ನಂತರ ಪಶ್ಚಾತ್ತಾಪ ಆದ ನಂತರ